ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಳೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಬಂದಿದ್ದೀನಿ ಫನ್ ವರ್ಲ್ಡ್. ಇದಿರುವಂಥದ್ದು ಬೆಂಗಳೂರಲ್ಲಿ. ಸೊ ಮಾತಲ್ಲೇ ಇದೆ, ಫನ್ ವರ್ಲ್ಡ್ ಅಂದ್ರೆ ಕೂಡಲೇ ಮಸ್ತ್ ಮೋಜು ಮಸ್ಜಿ ಮಾಡೋವಂಥ ಒಂದು ಪ್ಲೇಸು. ಸೊ ಇಲ್ಲಿ ಬರಬೇಕಾದ್ರೆ ನಾವು ಮುಂಚೆನೇ ಟಿಕೆಟ್ ಮಾಡ್ಕೊಂಡಿದ್ವಿ. ನಾವು 5 ಜನ ಹೋಗಿದ್ವಿ. ಇಲ್ಲಿ ಆಫರ್ ಕೂಡ ನಡೀತಾ ಇತ್ತು, ಬೈ 3 ಗೆಟ್ 2 ಫ್ರೀ ಅಂತ ಹೇಳಿ. ಸೊ ಒಂದು ಟಿಕೆಟಿಗೆ 1,500 ಅಂತ ಹೇಳಿದರೆ 4,500 3 ಟಿಕೆಟ್ ತೊಗೊಂಡಿದ್ವಿ. ಸೊ ಅದರಲ್ಲಿ ಡಿವೈಡ್ ಮಾಡಿ ನನ್ನ ಪೇ ಮಾಡಿ ಸೊ ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಇವ್ರು ಕೊಟ್ಟಿರುವಂತಹ ರೆಡ್ ಕಲರ್ ಬ್ಯಾಂಡ್ನ ಕೈಗೆ ಹಾಕೋಬೇಕಿತ್ತು. ಇನ್ನೂ ಇವೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಅದನ್ನು ಜಸ್ಟ್ ನಾನು ನೋಡಿಕೊಂಡು ಮಸ್ತ್ ಬಂದೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ಕೈಗೆ ಟ್ಯಾಗ್ ಮಾಡ್ಕೊಳ್ಳೋಣ. ಟ್ಯಾಗ್ ಮಾಡಿಕೊಂಡು ಇದನ್ನು ಟ್ಯಾಗ್ ನಂತರನೇ ನಮ್ಮನ್ನು ಒಳಗಡೆ ಕಳಿಸುವಂಥದ್ದು. ಸೊ ಬನ್ನಿ ಟ್ಯಾಗ್ ಮಾಡಿಸ್ಕೊಳ್ಳೋಣ. ಯಪ್ಪ, ಎಷ್ಟು ಜನ ಬಂದಿದ್ರು ಅಂದರೆ ಸಂಡೇ ಆಗಿದ್ದಕ್ಕೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ ಬಂದಿದ್ರು. ನೀವಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಜನ ಬಂದಿದ್ರು ಅಂತ. ಸೊ ಒಳಗಡೆ ಹೋಗಬೇಕು, ಹೇಗಾಗಿದೆ ಅಂತ ನೋಡಬೇಕು. ಪ್ರತಿ ಒಂದು ಅಪ್ಡೇಟ್ಸ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ಯಾವಾಗಲೂ ಇರಿ ಅಂತ ಕೇಳ್ಕೊಳ್ತಾ, ಫಸ್ಟ್ ಟೈಮ್ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಹಾಗಾದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸಿಗೋಸ್ಕರ. ಇನ್ನು ಬನ್ನಿ ಒಳಗಡೆ ಹೋಗೋಣ. ಸೊ ಹೋಗೋಕ್ಕಿಂತ ಮುಂಚೆನೇ ನಾನು ಆಲ್ರೆಡಿ ಫುಲ್ ರೆಡಿಯಾಗಿ ಬಂದಿದ್ದೆ. ಯಾವುದೇ ಕಾರಣಕ್ಕೂ ಡ್ರೆಸ್ ಚೇಂಜ್ ಇಲ್ಲ, ಏನೂ ಇರಲಿಲ್ಲಾಗಿತ್ತು. ಜಸ್ಟ್ ನಾವು ಹೋಗಿದ್ದೆ, ಎಂಟ್ರೆನ್ಸ್ ನೋಡಿದೆ. ಸೊ ಮೊಬೈಲ್ ಕವರ್ ಒಂದು ಇರಲಿಲ್ಲಾಗಿತ್ತು. ಸೊ ಮೊಬೈಲ್ ಕವರ್ ಅಂಗಡಿಗೆ ಹೋಗಬೇಕು ಅಂತ ಹೋದೆ. ಸೊ ಅಲ್ಲಿ ಸಹ ನಾನು ಕೇಳಿದೆ, ನೀವೇನಾದರೂ ಮೊಬೈಲ್ ಕವರ್ ತೊಗೊಂಡಿಲ್ಲ ಅಂದರೆ ಸೊ ನೀವು ಅಲ್ಲೇ ಬಂದು ತೊಗೋಬೋದು. ಹಾಗೆ ಡ್ರೆಸ್ಸಸ್ ಕೂಡ 1 ಟೀ ಶರ್ಟ್ಗೆ 200 ರುಪೀಸ್, 1 ಪ್ಯಾಂಟ್ಗೆ 200 ರುಪೀಸ್. ಹಾಗೆ ನಿಮಗೇನಾದ್ರು ಮೊಬೈಲ್ ಕವರ್ ಬೇಕಿದ್ರೆ ಅದಕ್ಕೆ 100 ರುಪೀಸ್ ಅಂತ ಪೇ ಮಾಡ್ಕೋಬೋದು. ಸೊ ಹೀಗೆ ನೀವು ನೋಡ್ತಾ ಇದ್ದೀರಲ್ಲ ಯಾವ ಥರ ಮೋಜು ಮಸ್ತಿ ಮಾಡ್ತಾಯಿದ್ದಾರೆ ಅಂತ. ಸೊ ಬನ್ನಿ ಇನ್ನು ನಾವು ಡ್ರೈ ಗೇಮ್ಸ್ ಹತ್ರ ಹೋಗೋಣ. ಸೊ ವಾಟರ್ ಗೇಮ್ಸ್ ಅಂದರೆ ಫುಲ್ ಆಲ್ರೆಡಿ ಚಂಡಿ ಆಗಿರುತ್ತೆ. ಅದಕ್ಕೆ ಮುಂಚೆ ನಾವು ಫಸ್ಟ್ ಹಾಫು ಡ್ರೈ ಗೇಮ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಡ್ರೈ ಗೇಮ್ಸ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಹೋಗ್ತಾನೆ ಆನೆ ಹಾಗೆ ಜಿರಾಫೆ ನಮ್ಮನ್ನು ಸ್ವಾಗತ ಕೋರ್ತಾ ಇತ್ತು. ಸೊ ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ. ಇನ್ನು ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋವಂಥದ್ದು ಎಲ್ಲ ಸಣ್ಣ ಮಕ್ಕಳಿಗೆ. ಹಾಗೆ ಇಲ್ಲಿ ಏಜ್ ಅಂತ ಈಗ ದೊಡ್ಡವರು ಸಣ್ಣ ಎಲ್ಲರಿಗೂ ಕೂಡ ಆಟಾಡೋವಂಥದ್ದು ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಅದರೊಳಗೂ ಇನ್ನೂ ಸುಮಾರು ಜನ, ಈಗ ನನಗೆ ಆಯಿತಾ ಹೈಟ್ ಯಾವತ್ತೂ ಆಗೋದಿಲ್ಲ. ಸೊ ಹೈಟ್ ಇರೋಂತಹ ಗೇಮ್ಸ್ ನಾನು ಯಾವುದೂ ಆಟ ಆಡೋದಿಲ್ಲ. ಹಾಗೆ ತುಂಬ ತಿರುಗಿಸೋದು ಇವೆಲ್ಲ ನಾನು ಆಟ ಆಡೋದಿಲ್ಲ. ಯಾಕಂದ್ರೆ ನನ್ನ ಲೈಫಿನ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಾನು ನೋಡೋವಂಥದ್ದು ಸಿಂಪಲ್ ಆಗಿರುವಂತಹ ಈಸಿಯೆಸ್ಟ್ ಗೇಮ್ ಅಂತಲೇ ಹೇಳ್ಬೋದು. ಸೊ ನನ್ನ ಥರದವ್ರಿಗೂ ತುಂಬ ಚೆನ್ನಾಗಿರುವಂತಹ ತುಂಬ ಗೇಮ್ಸ್ಗಳಿದ್ದಾವೆ. ಹಾಗೆ ಸುಮಾರಷ್ಟು ಗೇಮ್ಸ್ ನಮ್ಮ ಸಿರಸಿಯ ಜಾತ್ರೆಯಲ್ಲಿ ನಾನು ಆಲ್ರೆಡಿ ನೋಡಿರುವಂಥದ್ದೇ. ಸೊ ಅದ್ರ ಬಗ್ಗೆ ನಿಮ್ಗೆಲ್ಲರಿಗೂ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಥರ ಗೇಮ್ಸ್ ಇದ್ದಾವೆ ಅಂತ. ಹಾಗೆ ಮಕ್ಕಳನ್ನ ಕರ್ಕೊಬಂದರೆ ಅವ್ರಿಗೆ ಆಟ ಆಡೋದು ಇದೆಯೋ ಇಲ್ವೋ ಅಂತ ಅಂದ್ಕೊಂಡಿರ್ತೀರ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳೋದು ಒಂದೇ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಆಡುವಂತಹ ಎಲ್ಲ ಒಂದು ಗೇಮ್ಸು ಇಲ್ಲಿದೆ. ಅದರೊಳಗೆ ನಾನು ಫಸ್ಟ್ ಆಟ ಆಡಿದ್ದು ಇದೆ ಆಲ್ರೆಡಿ. ನಾನು ಸಿರಸಿ ಜಾತ್ರೆಯಲ್ಲಿ ಕೂಡ ಆಟ ಆಡಿದ್ದೀನಿ. ನೀವೆಲ್ಲ ನಿಮ್ಗೆಲ್ಲರಿಗೂ ನೆನಪಿರ್ಬೋದು. ಇನ್ನು ಬನ್ನಿ ಫ್ರೆಂಡ್ಸ್, ನಾವು ಕೂಡ ಆಟ ಆಡೋಣ. ಆಟ ಆಡಬೇಕಾದ್ರೂ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ರು ಅಂತ. ಬನ್ನಿ ಈಗ ಒಳಗೆ ಹೋಗೋಣ, ಹೇಗಾಗತ್ತೆ ಅಂತ ಹೇಳ್ತೀನಿ. ಆಲ್ರೆಡಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಹಾಗಾಗಿ ಏನೂ ಹೆದರಿಕೆ ಇಲ್ಲ. ಇನ್ನು ಬನ್ನಿ ಆಟ ಆಡೋಣ. ಜೊತೆಗೆ ನನ್ನ ಜೊತೆಗೆ ನೀವು ಕೂಡ ನನ್ನ ಎಕ್ಸ್ಪೀರಿಯನ್ಸ್ನ ನೀವು ಸವಿರಿ. ಆದರೆ ಮಾತ್ರ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಇನ್ನು ಫ್ರೆಂಡ್ಸ್ ಅಲ್ಲಂತೂ ಆಟ ಮುಗಿಸ್ದೆ, ಸಾಕತ್ತಾಗಾಯಿತು. ಅದರೊಳಗೂ ನಾನು ಹೇಳ್ದಂಗೆ ಮೊಬೈಲ್ ಕವರ್ ತಗೊಂಡಿದ್ದೆ. ಏನಕ್ಕೆ ಸುಮ್ಮನೆ ತೆಗಿಯೋಣ ಅಂತ ಹಾಗೆ ವಿಡಿಯೋ ಮಾಡ್ತಿದ್ದೆ. ನೆಕ್ಸ್ಟ್ ಕಂಡಿದ್ದೆ ನಂಗೆ ಈ ಗೇಮು. ಬಟ್ ಆಡೋಷ್ಟಂತೂ ದಮ್ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಸೊ ಅವ್ರನ್ನ ನೋಡಿ ಸ್ವಲ್ಪ ಖುಷಿಪಟ್ಟೆ, ಯಾಕಂದರೆ ಅವ್ರು ಹೆದರ್ತಿದ್ದು ನೋಡಿ ನಂಗೆ ಅದೇ ಕ್ರೇಜ್ ಆಗಿತ್ತು. ಸೊ ಅಂತೂ ಇಂತೂ ಇದನ್ನು ನೋಡಿದೆ. ಅಲ್ಲಿರುವಂತಹ ಆನೆಗಳನ್ನು ನೋಡ್ಕೊಬರೋಣ ಅಂತ ಅಲ್ಲಿ ಕೂಡ ಹೋದೆ. ಅಲ್ಲಿ ನೋಡಾದ್ಮೇಲೆ ನೋಡಬೇಕಲ್ವಾ. ಸೊ ಇನ್ನೊಂದು ಗೇಮ್ ಹತ್ತೋಣ ಅಂತ ಯೋಚನೆ ಮಾಡ್ತಾ ಯಾವ ಗೇಮಿಗೆ ಹೋಗೋದು ಅಂತ ಅಲ್ಲಿ ಇದ್ದವ್ರನ್ನೆಲ್ಲ ನೋಡ್ಕೊಳ್ತಾ ಅವ್ರು ಹತ್ತುತ್ತಿರೋದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗೇಮಿಗಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದ್ರು, ಯಾಕಂದರೆ ಅದ್ರೂ ಅಷ್ಟು ಹೆದರಿಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಅನಿಸುತ್ತೆ. ಇನ್ನು ಮಕ್ಳ ಗೇಮೆಲ್ಲ ನೋಡ್ತಾ ಇದ್ರೆ ಎಷ್ಟು ಜನ ಬರ್ತಿದ್ದಾರೆ ಅಂದರೆ ಕಣ್ರಿ, ನಾವು ಬರಬೇಕಾದ್ರೆ ಎಷ್ಟು ಜನ ನೋಡಿದ್ನೋ ಹಾಗೆ ಇನ್ನೂ ಜನ ಬರ್ತಾನೆ ಇದ್ದರು. ಯಪ್ಪ, ಒಂದು ಗೇಮ್ ಮಾಡಬೇಕಂದ್ರು ಎಷ್ಟು ಜನದ ಕ್ಯೂ ದಾಟ್ಕೊಂಡು ಹೋಗ್ಬೇಕಂದ್ರೆ ಅಷ್ಟು ಜನದ
ಕ್ಯೂ ನಾವು ದಾಟ್ಕೊಂಡು ಹೋಗಬೇಕಿತ್ತು. ಅದಕ್ಕೆ ಸ್ವಲ್ಪ ಗೇಮ್ ಆಡೋದು ಸ್ವಲ್ಪ ಲೇಟ್ ಆಗಿರ್ತಿತ್ತು, ಆದರೂ ಮಜಾ ಆಗಿತ್ತು. ನಾನಂತೂ ಗೇಮ್ ಆಡೋದಕ್ಕಿಂತ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೆ. ನನಗೆ ಕ್ರೇಜಿ ಅನಿಸಿದ ಗೇಮು ಇದೇ ಬುಲ್ ಗೇಮ್ ಮಾಡೋಕ್ಕಂತೂ ಹೋದೆ, ಆದರೆ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲಾಗಿತ್ತು. ಹಾಗಾಗಿ ನಾನು ಕೂಡ ಸುಮ್ಮನೆ ಅದೇ. ಅದರೊಳಗೂ ಅಲ್ಲಿದ್ದ ಜನಗಳನ್ನ ನೋಡಿ ಸ್ವಲ್ಪ ಕಮ್ಮಿ ಆದಮೇಲೆ ಬಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ. ನೆಕ್ಸ್ಟ್ ಬಂದಿದ್ದ ಗೇಮ್ ಯಾವುದು ಅಂತ ಅಂದರೆ ನಾನೀಗ ನಿಮಗೆ ತೋರಿಸ್ತೀನಿ ನಾನು ಯಾವ ಗೇಮ್ ಹತ್ತಕ್ಕೆ ಬಂದಿದ್ದೀನಿ ಅಂತ. ಅಲ್ಲಿಗಂಟ ಪ್ಲೀಸ್ ಕೀಪ್ ವಾಚಿಂಗ್. ಇನ್ನು ನೆಕ್ಸ್ಟ್ ಆಡೋಕ್ಕೆ ಬಂದಿದ್ದೆ ಈ ಗೇಮಲ್ಲಿ ವಿಡಿಯೋ ಮಾಡೋಕ್ಕೆ ನಾವೆಲ್ಲ ಹತ್ಕೋತಿದ್ವಿ, ಹಾಗಾಗಿ ಯಾರಿಗೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟ್ ಬಂದಿದ್ದು ನಾನು ಈ ಗೇಮಿಗೆ ಬಟ್ ಈ ಗೇಮ್ ಅಂತೂ ಸಖತ್ತು ಈಸಿಯೆಸ್ಟ್ ಆಗಿತ್ತು. ಮಕ್ಕಳು ಕೂಡ ಆಡ್ಬೋದಾಗಿತ್ತು, ಅಷ್ಟು ಈಸಿ ಇತ್ತು. ಅಂತೂ ಇಂತೂ ಸಖತ್ತಾಗಿ ಆಟ ಆಡಿದೆ, ಅದೇ ಖುಷಿ ಆಯಿತು. ಮಸ್ತ್ ಮಜಾ ಮಾಡಿದೆ. ಬನ್ನಿ ಈಗ ಮತ್ತೆ ಮುಂದೆ ಹೋಗೋಣ ಏನಾಗುತ್ತೆ ಅಂತ. ನನ್ನ ಫೇವ್ರೆಟ್ ಗೇಮು ಬುಲ್ ರೈಡು. ಹೋಗಿದ್ದ ಜೋಶಿಗೆ ನನಗನ್ನಿಸ್ತು ನಾನು ಒಂದು 15 ರೌಂಡಲ್ಲಿ ಕುಂತಿರ್ತೀನಿ, ನನ್ನ ಹತ್ರ ಅಷ್ಟು ಸ್ಟ್ಯಾಮಿನಾ ಇದೆ ಅಂತ. ಹಾಗೆ ಶಾರ್ಟ್ಸಿಗೂ ವಿಡಿಯೋ ಬೇಕಲ್ಲ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ. ಆದರೆ ನೋಡಿದ್ರೆ 4ನೇ ರೌಂಡಿಗೆ ನಾನೇ ಬಿದ್ದೋಗ್ಬಿಟ್ಟೆ. ಹತ್ತಿದ್ರೆ ನೋಡಿ ಸ್ವಲ್ಪ ಹೊತ್ತಿರ್ತೀನಿ ಅಂದ್ಕೊಂಡು ಭಾವಿಸಿದ್ದೆ, ಬಟ್ ಅದು ಇರಲಿಲ್ಲ. ಬೆಟರ್ ಅಪ್ ಲೈಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಮಜಾ ಆಯಿತು, ಸಖತ್ತಾಗಾಯಿತು. ಅಷ್ಟೊತ್ತಿದ್ರು ನಂಗೊಂಥರ ಮಜಾ ಬಂತು, ನಂಗೆ ಖುಷಿ ಇತ್ತು. ಯಾಕಂದರೆ ನಾನು ತುಂಬ ಖುಷಿಯಿಂದ ಆಡಬೇಕಂತ ಇದ್ದಿದ್ದು ಗೇಮ್ ಅದು. ಹಾಗಾಗಿ ಇನ್ನೂ ನೆಕ್ಸ್ಟ್ ಬಂದಿರೋಂತಹ ಗೇಮೇ ಇದು. ಸೊ ಅಂತೂ ಇಂತೂ ಇದೊಂದು ಯಾವುದೋ ತುಕಾಲಿ ಗೇಮಿಗೆ ಬಂದರೆ ಈ ಗೇಮಲ್ಲಿ ಫುಲ್ ಚೆನ್ನಾಗಿಲ್ಲ. ಜಾಸ್ತಿ ಗೇಮ್ ಮಾಡಿದ್ರೆ ಅದು ಫುಲ್ ಭಯಾನಕ ಆಗಿರುತ್ತೆ, ಇಂಥ ಗೇಮ್ ಮಾಡಿದ್ರೆ ಫುಲ್ ಬೋರಿಂಗ್ ಆಗಿರುತ್ತೆ. ಇನ್ನು ನಾವು ನೆಕ್ಸ್ಟ್ ಗೇಮ್ ಮಾಡ್ತಾರೆ ಜಾಯಿಂಟ್ ವೀಲ್ಸ್. ನೀವೆಲ್ಲ ಜಾಗದಲ್ಲಿ ನೋಡಿರ್ತೀರ, ನಾನು ದಿನ ಅದೇ ಹತ್ತಾ ಇರ್ತಿದ್ದೆ. ಸೊ ಇವಾಗ ಅಲ್ಲಿಗೆ ಹೋಗೋಣ, ಹೇಗಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ನಮ್ಮ ಎಂಡ್ ಆಗಬೇಕು. ಸೊ ಎಂಡ್ ಆಗುತ್ತೆ. ಇನ್ನು ನಾನು ಆಟ ಆಡ್ತಾ ಇರೋದು ಜಾಯಿಂಟ್ ವೀಲ್, ನನ್ನ ಫೇವ್ರೆಟ್ ಗೇಮು. ಬನ್ನಿ ಹೋಗೋಣ. ಇನ್ನು ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡ್ರೋನ್ ಶೂಟಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೇಲ್ಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ ಅಂತ. ಎಷ್ಟು ಎಕರೆ ಜಮೀನಲ್ಲಿ ಮಾಡಿದಾರೋ ನನಗಂತೂ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಆ ವೀವ್ ಅಂತೂ. ನೀವು ಈ ವೀವ್ ನೋಡೋ ಸಲುವಾಗಿ ಈ ಒಂದು ಜಾಯಿಂಟ್ ವೀಲ್ನ ಹತ್ತಲೇಬೇಕು. ಇನ್ನು ನೋಡಿ ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಕ್ಕೆ, ಏನು ಜಾರಬಂಡಿಯಲ್ಲಿ ಆಟಾಡೋಕ್ಕೆ ಯಾವ ಥರ ಜನ ಇದ್ದಾರೆ ಅಂತ. ಓ ಮೈ ಗಾಡ್, ಇಟ್ಸ್ ಜಸ್ಟ್ ಆಸಮ್ ಅಂತಲೇ ಹೇಳ್ಬೋದು. ಇನ್ನು ಬನ್ನಿ ಹೋಗೋಣ. ಬನ್ನಿ, ಅದಕ್ಕಿಂತ ಮುಂಚೆ ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದು ಅಥವಾ ಇನ್ನೇನು ಆಟ ಆಡೋದು ಅಂತ ನೋಡೋಣ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಯಾವ ಗೇಮಿಗೆ ಹೋಗ್ತಾ ಇದ್ದೀನಿ ಅಂತ. ಫಸ್ಟ್ ನಾನು ನೋಡಿದ್ದು ಈ ಟ್ರೈನಲ್ಲಂತೂ ದೊಡ್ಡವರು ಆಟ ಆಡ್ತಿದ್ರು, ಸಣ್ಣ ಮಕ್ಕಳು ಆಟ ಆಡ್ತಿದ್ರು, ತುಂಬ ಜನ ಲೈನ್ ಇತ್ತು. ಅದಕ್ಕೆ ನಾನು ಹೋಗಿದ್ದು ಈ ಟ್ರೈನ್ಗೆ. ಸೊ ಬನ್ನಿ ರೈಲಿಗೆ ಹತ್ತೋಣ. ಹತ್ತೋಕ್ಕಿಂತ ಮುಂಚೆ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಜನ ಇದ್ದಾರೆ ಅಂತ. ಈ ಜನನೆಲ್ಲ ಹಿಂದೆ ಹಾಕಿ ನಾವು ಮುಂದೆ ಹೋಗ್ಬೇಕು. ಅಲ್ಲಿ ತನಕ ಹೇಗೆ ಆಟ ಆಡಿಸ್ತಾರ ಅಂತ ನೋಡೋಣ. ಯಾಕಂದರೆ ಮುಂದೆಗಡೆ ನಮಗೆ ಬಿರಿಯಾನಿ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಆಟ ಆಡಿ ಬಂದ್ರ ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮಗೆಲ್ಲರಿಗೂ ತಪ್ಪದೆ ಹೇಳ್ತೀನಿ. ಸೊ ಬನ್ನಿ ನೋಡೋಣ ಹೇಗೆ ಆಟ ಆಡಿಸ್ತಾರೆ ಅಂತ. ಇನ್ನು ನೆಕ್ಸ್ಟ್ ಟ್ರಿಪ್ ನಾನು ಟ್ರಿಪ್ ಟೈಮಲ್ಲಿ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಕಾಯ್ತಾ ಇದ್ದೆ. ಹಾಗೆ ಇನ್ನೊಂದಿಬ್ಬರು ಜನ ಇದ್ದರು ಅಲ್ಲೇ ಮೇಲ್ಗಡೆ. ಹಾಗಾಗಿ ಎಕ್ಸ್ಪೀರಿಯನ್ಸ್ ಅಂತೂ ಅಲ್ಟಿ ಹಾಗೆ ಟೂ ಭಯಾನಕವಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಸಲ ಕುತ್ತಿಗೆ ಕೆಳಗೆ ಹೋಗಿದ್ದು, 2 ರೌಂಡ್ ಆದಮೇಲೆ ಮೇಲ್ಗಡೆ ಬಂತು. ನಾ ಎಲ್ಲ ಕುತ್ತಿಗೆ ಮುರಿದೋಯ್ತೇನೋ ಅಂದ್ಕೊಂಡೆ, ಎಂತ ಬೇಕಿತ್ತೇನೋ ಆಟ ಅಂತ. ಆದರೆ ಸಖತ್ ಅಲ್ಟಿ ಆಗಾಯಿತು. ಮಸ್ತ್ ಎಕ್ಸ್ಪೀರಿಯನ್ಸ್. ಒಂದ್ಸಲ ನೀವು ಅದನ್ನು ಎಂಜಾಯ್ ಮಾಡಲೇಬೇಕು. ಬಟ್ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳಿ. ಅವ್ರು ಮುಂಚೆನೇ ಹೇಳ್ತಾರೆ ಲೈಕ್ ಕರೆಕ್ಟಾಗಿ ಹಿಡ್ಕೊಳ್ಳಿ, ಗಟ್ಟಿ ಮಾಡಿ ಹಿಡ್ಕೊಳ್ಳಿ, ಕುತ್ತಿಗೆನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅಂತ. ಬಟ್ ನಾನು ವಿಡಿಯೋನೂ ಮಾಡ್ಬೋದಲ್ಲ ಅಂತ ಕುತ್ತಿಗೆಗೆ ನಾನು ಬಾಯ್ಲ್ ಇಟ್ಕೊಂಡಿದ್ದೆ, ಲೈಕ್ ಅದನ್ನು ವಿಡಿಯೋ ಮಾಡೋಣ ಅಂತ.
ಓ ಮೈ ಗಾಡ್, ಅದು ವಿಡಿಯೋ ಅಲ್ಲ, ನನ್ನ ಕೈಯಲ್ಲಿ ಮೊಬೈಲು ಮುಟ್ಟೋಕ್ಕಾಗಿಲ್ಲ. ಒಂದ್ಸಲ ಹಿಂಗೆ ಕುಂತವಳು ಮೇಲ್ಗಡೆ ಹೋಗಿದ್ದು ಅಂತ ಗೊತ್ತಿದೆ, ಗೇರಿಂದ ಮೇಲ್ಗಡೆ ಹೋಗುತ್ತೆ. ಸೊ ಮೇಲ್ಗಡೆ ಹೋಗಿ ಆ ಪಾಯಿಂಟಲ್ಲಿ ನಿಮ್ಗೆ ಆವಾಗಲೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಆ ಪಾಯಿಂಟ್ ತನಕನೂ ಸ್ಲೋ ಇರುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಯಾವಾಗ ದಾಟ್ತೀವಿ ಆವಾಗ ಫುಲ್ ಸ್ಪೀಡ್ ಆಗುತ್ತೆ. ಓ ಮೈ ಗಾಡ್, ಇಟ್ಸ್ ಅಲ್ಟಿ ಅಂತಲೇ ಹೇಳ್ಬೋದು. ಸಖತ್ತಾಗಾಯಿತು ಎಕ್ಸ್ಪೀರಿಯೆನ್ಸು. ಅದ್ರ ತುಂಬ ಭಯ ಆಯಿತು, ಕುತ್ತಿಗೆ ನೋವಾಯಿತು. ಕೆಲವರಿಗಂತೂ ಕುತ್ತಿಗೆ ಸಿಕ್ಕಾಪಟ್ಟೆ ನೋವಾಯಿತು, ಉಳುಕ್ತಂತೆ ಹಾಗೆಲ್ಲ ಕೇಳಿದೆ. ಬಟ್ ಸೇಫ್ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಆ ಮೇಲ್ಗಡೆ ಜೋಕಾಲಿ ಆಡ್ತಾ ಇದೆಯಲ್ಲ ಅಲ್ಲಿ. ಸೊ ಸಿಕ್ಕಾಪಟ್ಟೆ ಲೈನ್ ಇದ್ವು ಅಲ್ಲಿ. ನಾನು ಹೋಗಲ್ಲ ಅಂದೆ, ಯಾಕಂದರೆ ತುಂಬ ಹೈಟಲ್ಲಿತ್ತು. ಬಟ್ ನನ್ನ ಫ್ರೆಂಡ್ಸ್ ನಾನು ಬರೆದೆ ಯಾರೂ ಹತ್ತಲ್ಲ ಅಂತ ಹೇಳಿದ್ರು, ಹಾಗಾಗಿ ಹತ್ತಲೇಬೇಕು ಅಂತ ಅವ್ರು ನನಗೆ ಕಂಡೀಷನ್ ಹಾಕಿದ್ದಕ್ಕೆ ನಾನು ಹತ್ತಿದೆ. ಹತ್ತಿದಾಗ ಸ್ಟಾರ್ಟಿಂಗಲ್ಲಿ ಭಯ ಆಗಿತ್ತು, ಯಪ್ಪ ನಂಗೆ ಬೇಡ, ನಾನು ಹತ್ತೋದಿಲ್ಲ ಅಂತ ಹೇಳಿದೆ. ಬಟ್ ನಾನು ಕಣ್ಣು ಮುಚ್ಕೊಂಡೆ ಮೇಲ್ಗಡೆ ಗಂಟ ಹೋದೆ. 2 ರೌಂಡ್ ಆಗೋ ತನಕ ನಾನು ಕಣ್ಣು ಮುಚ್ಕೊಂಡೇ ಇದ್ದೆ. ಆಮೇಲೆ ನೋಡಿದ್ರೆ ಏನು ಫೀಲ್ ಆಗಿರಲಿಲ್ಲ, ಜೋಕಲ್ಲಿ ಆಟ ಆಡ್ದಂಗೆ ಆಯಿತು. ಸೊ ಕಂಡುಬಿಟ್ಟೆ, ಸಖತ್ತಾಗಿತ್ತು. ವ್ಯೂ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದೆ, ಹಾಗೆ ಸಖತ್ ಖುಷಿ ಆಯಿತು. ಸೊ ನಿಮ್ಗೇನಾದರೂ ಮೇಲ್ಗಡೆ ಹೋದಾಗ ಭಯ ಆಗುತ್ತೆ, ಸಖತ್ ಹೆದರಿಕೆ ಇರ್ಬೋದು ಅಂತ ನೀವು ನಂತರನೇ ಇಮ್ಯಾಜಿನ್ ಮಾಡಿದರೆ, ಚಾನ್ಸ್ ಇಲ್ಲ, ಏನು ಹೆದರಿಕೆನ ಆಗಲ್ಲ. ಸೊ ತಪ್ಪದೆ ನೀವು ಹತ್ಬೋದು ಅಂತ ನಾನು ಅಷ್ಟು ಕೊಡ್ತೀನಿ, ಯಾಕಂದರೆ ನಾನು ಅಷ್ಟು ಹೆದರ್ಕೊಳ್ಳೋಳೆ ಈಸಿಯಾಗಿ ಗೇಮ್ ಆಡಿದ್ದೀನಿ. ಹಾಗಾಗಿ ಇನ್ನು ಈಗ ನಾನು ಬಂದಿದ್ದು ವಾಟ್ರ್ ಗೇಮ್ಸ್ ಹತ್ರ. ಒನ್ ಆಫ್ ಮೈ ಫೇವ್ರೆಟ್ ಅದೇ ರೈನ್ ಡ್ಯಾನ್ಸು. ನನಗೆ ಯಾವಾಗ ಇನ್ನು ಫನ್ ವರ್ಲ್ಡಿಗೆ ಹೋಗೋಣ ಅಂತ ಹೇಳಿದಾಗ ಅವರು ವಾಟ್ರ್ ಗೇಮ್ಸಲ್ಲಿ ರೈನ್ ಡ್ಯಾನ್ಸ್ ಇದೆ ಅಂತ ಹೇಳಿದಾಗ ನಾನು ಫಸ್ಟ್ ಓಕೆ ಅಂದ್ಬಿಟ್ಟೆ. ಯಾಕಂದ್ರೆ ನನಗೆ ತುಂಬ ಇಷ್ಟ ಆಗಿರೋಂತಹ ಹಂತ ಇದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ. ಸಿಕ್ಕಿದ್ದ ಸಾಂಗಲ್ಲಿ ಯಾವ ಸಾಂಗ್ ಸಿಕ್ತೋ ಅದೇ ಸಾಂಗಿಗೆ ಸ್ಟೆಪ್ ಹಾಕೋದೆ. ಏನಕ್ಕಂದರೆ ಸಾಂಗ್ ಯಾವುದಾದ್ರೆ ಏನಪ್ಪ, ಡ್ಯಾನ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಅಂತೂ ಇಂತೂ ಸಾಂಗ್ ಕಾಪಿರೈಟ್ ಬರುತ್ತೆ ಅಂತ ಎಲ್ಲ ಮ್ಯೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಸ್ತಾಯಿತು, ಮಜಾ ಆಯಿತು. ಇನ್ನು ನೀವೇ ನೋಡಿ, ಅಷ್ಟೆಲ್ಲ ಡ್ಯಾನ್ಸ್ ಬರಲ್ಲ, ಬಟ್ ನಮ್ಮದೇ ಗೊತ್ತು, ನಮ್ಮದೇ ಟಪಾಂಗುಚ್ಚಿ, ನಮ್ಮದೇ ಡ್ಯಾನ್ಸು. ಅಣ್ಣಮ್ಮನ ಡ್ಯಾನ್ಸ್ ಮಾಡೋಕ್ಕೆ ಏನಾದ್ರೇನು ಅಂತ ಹೇಳ್ತಾ ಸಖತ್ತಾಗಿ ಕುಣಿದೆ. ಇನ್ನು ನಾನಿವಾಗ ಬಂದಿರೋದು ವೇವ್ ಪೂಲಿಗೆ. ವೇವ್ ಪೂಲಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಅಂದರೆ ಇವಾಗ ಮಾಡಿದ್ಗಿಂತ ನೆಕ್ಸ್ಟ್ ಒಂದು ಸೆಷನ್ ಇತ್ತು, ಆವಾಗಂತೂ ಇನ್ನೂ ಮಸ್ತ್ ಅಲ್ಟಿ ಮಾಡಿದೆ, ಅದು ಕೂಡ ಹಾಕ್ತೀನಿ. ಸಖತ್ತಾಗಿರೋಂತಹ ಸೆಗ್ಮೆಂಟೇ ವೇವ್ ಪೂಲು. ಕಂಪಲ್ಸರಿ ಅಂದರೆ ನೀವು ಬರಲೇಬೇಕು. ಒಂದು ಫನ್ ವರ್ಲ್ಡ್ ಅಂದರೆ ಕೂಡಲೇ ಕೇಳಬೇಕಾಗಿರೋದು, ನೋಡಬೇಕಾಗಿರೋದೇ ವೇವ್ ಪೂಲು. ಇದನ್ನು ಅನುಭವಿಸಿದ್ರೆ ಸಾಕು, ಅಲ್ಟಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ಹೇಳೋದಂತಲ್ಲ, ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೂ ಗೊತ್ತಾಗುತ್ತೆ. ಸೇಮ್ ಸಮುದ್ರದ ತೆರೆಗಳು ಹೇಗೆ ಬಂದು ಹಾರತ್ತೋ ಹಾಗೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ ಖುಷಿ ಆಯಿತು. ಬನ್ನಿ, ಇನ್ನು ನಾನು ಮಾಡಿರೋಂತಹ ಪ್ರತಿಯೊಂದು ಫನ್ನನ್ನು ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ. ಇನ್ನು ಇವಾಗ ನಾನು ಆಟಾಡಕ್ಕೆ ಹೊಂಟಿರೋದು ಜಾರಬಂಡಿನ. ಅದಕ್ಕೆ ಏನಂತಾರೆ ಅಂತ ಅಕ್ಯುರೇಟಾಗಿ ನನಗೆ ಗೊತ್ತಿಲ್ಲ. ಸಪೋಸ್ ಈ ಗೇಮಿಗೆ ಏನಂತಾರೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಇನ್ನು ಬನ್ನಿ ಆಟಾಡಕ್ಕೆ ಹೋಗೋಣ. ಎಷ್ಟು ಜನ ಇದ್ರು ಅಂತೆ. ನನ್ನ ಸರ್ದಿ ಬರೋಕ್ಕೆ ನಾನು ಅರ್ಧ ತಾಸು ಕಾದಿದ್ದೆ. ಅಲ್ಲಿ ಬರೋಕ್ಕೆ ಸಿಕ್ಕಾಪಟ್ಟೆ ಕಾಯಬೇಕು. ಅದರೊಳಗೆ ಬಂದ್ರ ಮೇಲೆ ಇಲ್ಲೊಂದಿಷ್ಟು ಹೊತ್ತು ಕಾಯಲೇಬೇಕಾಗತ್ತೆ. ಆ ಥರ ಇತ್ತು. ಕಾದು ಅಂತೂ ಇಂತೂ ನಂಗೆ ಆಪ್ಷನ್ ಸಿಕ್ತು. ಬಟ್ ಏನು ಮಾಡೋಣ, ಅಲ್ಲಿ ಯಾವುದು ನಂಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ಅಲ್ಲಿರೋದೆಲ್ಲ ಸ್ಪೀಡಾಗಿದ್ವು. ಹಾಗಾಗಿ ಇನ್ನು ನಾನು ಆಟಾಡಕ್ಕೆ ಹೋಗಿದ್ದು ಸಿಂಗಲ್ ರೈಡರ್. ಇವಾಗ ಆಟಾಡಿದ್ದು ಮಸ್ತ್ ಮಜಾ ಮಾಡ್ಕೊಬಂದೆ. ಅದ್ರೊಳಗಂತೂ ಸಖತ್ತಾಯಿತು. ಅದ್ರೊಳಗೆ ಒಂದೇ ವಿಡಿಯೋ ಮಾಡೋಕ್ಕಾಗಿದ್ದು, ಯಾಕಂದರೆ ನನ್ನ ಫ್ರೆಂಡ್ ಒಬ್ಬಳು ಅಲ್ಲೇ ಇದ್ಲು. ಹಾಗಾಗಿ ಅವಳ ಹತ್ರ ವಿಡಿಯೋ ಮಾಡ್ಕೊಳಕ್ಕೆ ಹೇಳಿದೆ. ಈ ಒಂದು ಸಣ್ಣ ಜಾರಬಂಡಿಲೂ ಇಷ್ಟು ಜನ ಇದ್ದರು. ಇವಾಗ ನೋಡ್ತಾ ಇರೋದು ನೀವು ಒಬ್ರೊಬ್ರು ಆಡೋ ಜಾರಬಂಡಿ. ಆವಾಗ ತೋರಿಸಿದ್ದು ನಮಗೆ ಇಬ್ಬರಿಬ್ರು ಆಡೋ ಜಾರಬಂಡಿ. ಚಳಿ ಆಗ್ತಾಯಿತ್ತು ಸ್ವಲ್ಪ. ಆದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಕೊಬೋದಿದ್ದಕ್ಕೆ ಅಷ್ಟೇನೂ ಗೊತ್ತಾಗಿಲ್ಲ. ಬಿಸಿಲಲ್ವಾ, ಶಕೆ ಆಗ್ತಾಯಿತ್ತು. ಅದರೊಳಗೂ ನಂಗೆ ಆ ಸಾಂಗ್ ಕೇಳ್ತಾ ಅನ್ನಿಸ್ತಿದ್ದು ಒಂದೇ ಡ್ಯಾನ್ಸ್ ಮಾಡೋಣ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಸಾಂಗ್ಸ್ಗಳನ್ನ ಹಾಕ್ತಾಯಿದ್ರು. ಬಟ್ ಆ ಸಾಂಗ್ಸ್ನ ಯಾವುದೂ ಇಲ್ಲಿ ಹಾಕೋಕ್ಕಾಗಲ್ಲ, ಬಿಕಾಸ್ ಕಾಪಿರೈಟ್ ಬರುತ್ತೆ. ಹಾಗಾಗಿ ಸಖತ್ ಫನ್ ಮಾಡಿದೆ ಕಣ್ರಿ. ಮತ್ತೆ ಸಿಕ್ಕಿದ್ದೆ ಚಾನ್ಸು ಅಂತ ಅಲ್ಲಿ ಬಂದಿದ್ದೆ. ಸೀದಾ ಮತ್ತೆ ರೈನ್ ಡ್ಯಾನ್ಸಿಗೆ ಹೋದೆ. ಸಿಕ್ಕಿದ್ದು ಅದರೊಳಗೂ ಬಂದಿರೋಂಥ ಸಾಂಗ್ ಯಾವುದಾಗಿತ್ತು ಗೊತ್ತಾ? ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಹಂಚು. ಇನ್ನೂ ಈ ಸಾಂಗ್ ಕೇಳ್ತಾ ಇದ್ರೆ ನಿಮಗೆ ಗೊತ್ತಲ್ವ, ಜಸ್ಟ್ ಡ್ಯಾನ್ಸ್ ಮಾಡೋಣ ಅಂತಲೇ ಅನ್ನಿಸ್ತಾಯಿತ್ತು. ಸೊ ಡ್ಯಾನ್ಸ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಅದಕ್ಕಿಂತ ಮುಂಚೆ ಅಲ್ಲಿ ನೋಡ್ತಾ ಇದ್ರ ಫನ್ ವರ್ಲ್ಡ್ ಅಂತ. ಓ ಮೈ ಗಾಡ್, ಅದಂತೂ ಸಖತ್ತಾಗಿತ್ತು. ಅದನ್ನು ನಿಮಗೆ ತೋರಿಸ್ತೇನೆ, ಅಲ್ಲೂ ಕೂಡ ಹೋಗೋಣ. ಅದಕ್ಕಿಂತ ಮುಂಚೆ ನಾವೊಂದು ಡ್ಯಾನ್ಸನ್ನು ರೀಲ್ ಮಾಡ್ಕೊಂಬರ್ತೀನಿ. ಇವಾಗ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ಫನ್ ವರ್ಲ್ಡ್, ದ ಮೇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲೂ ತುಂಬ ಜನ ಬರ್ತಾಯಿದ್ರು. ಸೇಮ್ ಮಳೆ ರಬ್ಬಸದಲ್ಲಿ ಹೇಗೆ ಬರುತ್ತೆ ಅಲ್ಲ ಹಾಗೆ ಬರ್ತಾಯಿತ್ತು. ಓ
ಓ ದೇವ್ರೇ! ಸಖತ್ತಾಗಿತ್ತು, ವೈಬ್ ಬಂತು. ಅದ್ರೊಳಗೂ ಅಲ್ಲಿ ಹೋಗಿ ತಲೆ ಕೊಟ್ಟರೆ ಸಾಕು ಟಪ 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 ಅಂತ ಬೀಳೋದು. ಇನ್ನೂ ಕೆಲವೊಬ್ಬರು ನೀವು ಅಲ್ಲಿ ನೋಡ್ತಾ ಇರ್ಬೋದು, ಕೆಲವೊಬ್ರು ಬೆನ್ನಂತ ಆಗಿಸ್ಕೊಂಡು ಕೂತ್ಕೊಂಡಿದ್ರು. ಲೈಕ್ ಬೆನ್ನನ್ನು ಕೊಟ್ಕೊಂಡು ಕೂತಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲೆಲ್ಲ ಗೇಮ್ ಆಡ್ಕೊ ಬರ್ತಿದ್ರಲ್ವ, ಸೊ ಮೈಕೈ ನೋವು, ಬೆನ್ನೇನಾದರೂ ನೋವು ಬಂದರೆ ಆ ಟಪ ಟಪ ಅಂತ ನೀರು ಬೀಳುವಂಥ ಇದ್ರೊಳಗೆ ರಭಸಕ್ಕೆ ಬೆನ್ನು ನೋವು ಕಮ್ಮಿ ಆಗುತ್ತೆ ಅಂತ ಎಷ್ಟೋ ಜನ ಆ ನೀರಿಗೆ ಬೆನ್ನು ಕೊಟ್ಕೊಂಡು ನಿಂತಿದ್ರು. ನಾವು ಅದೆಲ್ಲ ಮಾಡಿಲ್ಲ. ನಾನು ಮಾಡಿದ್ದು ಒಂದೇ, ಸಖತ್ತಾಗಿ ಎಂಜಾಯ್ ಮಾಡಿದೆ. ಇನ್ನು ಮೇಲ್ಗಡೆ ಹೋಗ್ತಾ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದರು ಅಂತ. ಯಬ್ಬಾ, ಅದ್ರೊಳಗೂ ಒಂದು ಸಖತ್ ಇಷ್ಟ ಆಗಿದ್ದು ಸೆಗ್ಮೆಂಟ್ ಅಂದ್ರೇ ನಾ ಬರೋಂತಹ ಮೆಟ್ಲಲ್ಲಿ ನೀರು ಇಳ್ಕೊಂಬರ್ತಾ ಇದೆ. ಅದರೊಳಗೆ ಶಾರ್ಟ್ಸ್ ಎಲ್ಲ ಮಾಡಿ ಹಾಕ್ತೀನಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ಅದರೊಳಗೆ ಪೂರ್ತಿ ಶಾರ್ಟ್ಸ್ ಹಾಕ್ತೀನಿ ಹೇಗಿತ್ತು ಅಂತ. ಇದೇ ಥರ ಮೇಲ್ಗಡೆನೂ ಕೂಡ ನೀರು ಬರುತ್ತೆ, ಅದು ಸೂಪರಾಗಿತ್ತು ನಿಜವಾಗ್ಲೂ. ನೀವು ಒಂದ್ಸಲ ಅಲ್ಲಿ ಕೂಡ ಹೋಗಬೇಕು. ಇಲ್ಲಿ ಬರ್ತಾ ಇದ್ದೀರ ಅಂದರೆ ನಾನು ಆಲ್ರೆಡಿ ತೋರಿಸ್ತಾ ಇದ್ದೇನಲ್ಲ, ಇವೆಲ್ಲ ಫನ್ ಎಲಿಮೆಂಟ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು, ಹೋಗಲೇಬೇಕು, ಹಾಗೆ ಎಕ್ಸ್ಪೀರಿಯನ್ಸ್ ತೊಗೊಳ್ಳೇಬೇಕು ಅಂತ. ಓ ಮೈ ಗಾಡ್, ಸಖತ್ ಖುಷಿಯಾಯಿತು. ಆ ಬಿಸಿಲಲ್ಲಿ ಏನು ನೀರಲ್ಲಿ, ಚಳಿ ನೀರಲ್ಲಿ ಸಖತ್ ಅಳತೆಯಾಗಾಯಿತು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೆನ್ನಿಗೆ ನೀರು ಹಾಕಿಸ್ಕೊತಿರೋದು, ಇದಕ್ಕೋಸ್ಕರನೇ ಅವ್ರು ಹಾಕಿಸ್ಕೋತಾರೆ, ಚೆನ್ನಾಗಾಗತ್ತೆ ಅಂತ, ಪೇನ್ ಕಮ್ಮಿ ಆಗುತ್ತೆ ಅಂತ. ಇನ್ನು ಮೇಲ್ಗಡೆ ವ್ಯೂವಿಂದ ಎಷ್ಟು ಜನ ಇದ್ದಾರೆ ಆ ಪೂಲ್ ಹತ್ತಿರ ಅಂತ ನೀವು ನೋಡ್ತಾ ಇದ್ದೀರಾ. ಇನ್ನೂ ಕೆಲವೊಬ್ರು ಬರೀ ರೈನ್ ಡ್ಯಾನ್ಸಲ್ಲೇ ಇದ್ದರು, ಸಖತ್ತಾಗಾಯಿತು. ನಾನಂತೂ ಇನ್ನೂ ಸ್ವಲ್ಪ ತಲೆನೆಲ್ಲ ಚಂಡಿ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಮಳೆಯಲ್ಲೇ ನಿಂತಿದ್ದೆ. ಆದರೆ ಸಖತ್ ಪೇನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರ ಮೇಲೆ ಟಪ 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 ಅಂತ ರಭಸದಲ್ಲಿ ಬೀಳ್ತಿತ್ತಲ್ವ, ಆವಾಗ ನಾನು ಸ್ವಲ್ಪ ಮುಂದೆ ಹೋದೆ. ಇಷ್ಟೆಲ್ಲ ನಾನು ಫನ್ ಮಾಡಿದ್ದೀನಿ, ಇಷ್ಟೆಲ್ಲ ಎಲಿಮೆಂಟ್ ಮತ್ತು ಇನ್ನೊಂದು ತೋರಿಸ್ಲಿಕ್ಕಾಗಿಲ್ಲ, ತುಂಬ ಚೆನ್ನಾಗಿರೋವಂಥ ಊಟ ಎಲ್ಲ ಇದ್ದಾವೆ. ಸೊ ನೀವು ಅಲ್ಲಿ ಊಟ ಕೂಡ ಮಾಡ್ಬೋದು. ಫ್ರೈಡ್ ರೈಸ್, ಗೋಬಿ ಮಂಚೂರಿ, ಹೀಗೆ ಹಲವಾರು ಐಟಮ್ಸ್ ಅವರಲ್ಲಿದೆ. ಸೊ ನೀವು ಅಲ್ಲಿ ಹೋದಾಗ ಅಲ್ಲೇ ಊಟ ಮಾಡ್ಬೋದು. ಬಟ್ ನನಗೆ ಅದು ಯಾವ ವೀಡಿಯೋಸು ಹಾಕೋಕ್ಕಾಗಿಲ್ಲ, ಬಿಕಾಸ್ ಚಾರ್ಜ್ ಎಲ್ಲಿ ಕಮ್ಮಿ ಆಗುತ್ತೆ, ನೆಕ್ಸ್ಟ್ ಡ್ರೈ ಗೇಮ್ಸಿಗೆ ಹೋಗಬೇಕು, ಅದೆಲ್ಲಿ ವೀಡಿಯೋ ಮಿಸ್ ಆಗುತ್ತೆ ಅಂತ. ಇನ್ನು ಮತ್ತೆ ನಾನು ಇಲ್ಲಿ ಬಂದೆ, ಮತ್ತು ಒಂದಿಷ್ಟು ಸಾಂಗ್ ಹಾಕಿದ್ರು, ಅದಕ್ಕೆಲ್ಲ ಡ್ಯಾನ್ಸ್ ಮಾಡ್ತಾ ಅದರದೆಲ್ಲ ರೀಲ್ಸ್, ಅಂದರೆ ಲೈಕ್ ನಾನು ಸ್ಟ್ರೈಟ್ ವಿಡಿಯೋ ಮಾಡಿದ್ದೆ, ಯಾವುದೂ ಅಡ್ಡ ವಿಡಿಯೋ ಮಾಡಿಲ್ಲ, ಹಾಗಾಗಿ ಯಾವುದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ನೀವೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮಲೆನಾಡು ವ್ಲಾಗ್ ಇನ್ಸ್ಟಾ ಪೇಜಿಗೆ ಹೋಗಿ ನೀವು ಆ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲಿರೋಂತಹ ವಾಟರ್ ಗೇಮ್ಸು ಲಾಸ್ಟ್ ಮುಗಿಯೋದು ಬಂದು 5 ಗಂಟೆವರೆಗೂ ಮಾತ್ರ ವಾಟರ್ ಗೇಮ್ಸಲ್ಲಿ ನೀವು ಆಟ ಆಡ್ಬೋದು. ಸೊ ಇವಾಗ ನಾನು ಮತ್ತೆ ವಾಟರ್ ಗೇಮ್ಸ್ ಹತ್ರ ಬಂದಿದ್ದೀನಿ. ವಾಟರ್ ಗೇಮ್ ಅಂದರೆ ನಾನು ಹೇಳಿರೋಂತಹ ವೇವ್ ಪೂಲಿಗೆ ಈ ಟೈಮಲ್ಲಂತೂ ಸಖತ್ತಾಯಿತು ಕಣ್ರಿ. ನಾನು ಮುಂಚೆನೇ ಹೋಗಿ ನಿಂತಿದ್ದೆ, ಎಲ್ಲಿ ನನಗೆ ಮುಂದೆಗಡೆ ಜಾಗ ಸಿಗಲ್ಲ ಅಂದ್ಕೊಂಡು. ಬಟ್ ಅದೇ ಆಮೇಲೆ ಜನಗಳು ನಮ್ಮನೆ ಹಿಂದೆಗಡೆ ಕರ್ಕೊಂಡು ಹೋಗ್ತಿರ್ತದೆ, ವೇವ್ಸ್ ನಮ್ಮನೆ ಮುಂದೆಗಡೆ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ವೇವ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವೆಲ್ಲ ಅದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ವಿ. ಸೊ ಬನ್ನಿ ಸ್ಟಾರ್ಟ್ ಆಗೋಕ್ಕೂ ಹೇಗಾಗತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಎಲ್ಲ ಮುಗೀತು. ಯಪ್ಪ ವೇವ್ ಪೂಲಲ್ಲೂ ಯಾರೋ ಒಬ್ಬರು CSK ಅಂತ ಸ್ಟಾರ್ಟ್ ಮಾಡಿದರು. ಅಮ್ಮ ಇನ್ನು RCB ಅವ್ರಿಗೆ ಕೇಳಬೇಕಾ, RCB ಅಂತ ಇಡೀ ವೇವ್ ಪೂಲಲ್ಲಿ ಪೂರ್ತಿ ಅವರೇ ಕೂಗ್ತಾಯಿದ್ರು. ಬಟ್ ಆ ಟೈಮಲ್ಲಿ ನಾನು ಫನ್ ಮಾಡ್ತಿದ್ದೆ, ಮೊಬೈಲ್ನ ತೊಗೊಂಡು ಪರ್ಸೊಳಗೆ ಇಟ್ಕೊಬಿಟ್ಟಿದ್ದೆ, ಹಾಗಾಗಿ ನಂಗೆ ಆ ಯಾವ ವಿಡಿಯೋಸು ಮಾಡೋಕ್ಕಾಗಿಲ್ಲ. ಓ ಮೈ ಗಾಡ್, ಸಖತ್ತಾಗಿತ್ತು. ವೇವ್ ಪೂಲ್ ಅಂತೂ ಅಲ್ಟಿ ಆಗಿತ್ತು. ಹಾಗೆ ಇನ್ನೊಂದು ಹೇಳಬೇಕಂತ ಇದ್ದೆ, ಇಲ್ಲಿರುವಂತಹ ಲಾಕರಿಗೆ 500 ರುಪೀಸ್. ಸೊ ಒಂದು ಲಾಕರಿಗೆ 500 ರುಪೀಸ್ ಇದೆ. ಸೊ ಇಲ್ಲಿ ನೀವು ಲಾಕರ್ನ ತೊಗೊಬೋದು, ಬ್ಯಾಗ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿಟ್ಟಿರ್ಬೋದು. ಹಾಗೆ ಇಲ್ಲಿ ಕಂಡೀಷನ್ಸ್ ಕೂಡ ಇದ್ದಾವೆ, ಇಲ್ಲಿಷ್ಟು ಕಂಡೀಷನ್ಸ್ ಇದ್ದಾವೆ. ಯಾವುದೇ ಥರ ನಿಮ್ಮ ಹತ್ರ ಇರುವಂತಹ ಆಭರಣಗಳನ್ನೆಲ್ಲ ಲಾಕರ್ ಒಳಗೆ ಇಡಬಾರ್ದು, ಯಾವುದೇ ಕಾರಣಕ್ಕೂ ಅವ್ರು ಸೇಫರ್ ಆಗಿರಲ್ಲ ಅಂತ ಹೇಳಿ. ನಂತರ ಏನಾದರೂ ಬೀಗ ಕಳ್ಕೊಂಡ್ರೆ, ಅಂದರೆ ಲಾಕರ್ ಬೀಗ ಕಳ್ಕೊಂಡ್ರೆ ಮತ್ತು ಅದಕ್ಕೂ ಕೂಡ ಪೇ ಮಾಡಬೇಕಾಗತ್ತೆ. ಹಾಗೆ ಯಾರು ಗರ್ಭಿಣಿಯವರೆಲ್ಲ ಕೆಲವೊಂದು ಗೇಮ್ಸಿಗೆ ಬರಬೇಡಿ ಅಂತೆಲ್ಲ ಹೇಳಿದ್ದಾರೆ. ಸೊ ಸೇಫಾಗಿ ಬನ್ನಿ, ಸೇಫಾಗಿ ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಯಾವುದೇ ಕಾರಣಕ್ಕೂ ತುಂಬ ಮೋಜು ಮಸ್ತಿ ಅಂತ ಹೇಳಿ ತುಂಬ ನೀವಿರೋದು ಕೂಡಲೇ ಹೋಗಿ ಅಲ್ಲಿ ಲಾಸ್ಟಿಗೆ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸುಮ್ಮನೆ ಯಾಕೆ ನೀವು ರಿಸ್ಕಿಗೆ ಒಳಗಾಗ್ತೀರಾ ಅಂತ. ಇನ್ನು ಮತ್ತೆ ನಾನು ಡ್ರೈ ಗೇಮ್ಸ್ ಹತ್ರ ಬಂದೆ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಗೇಮ್ಸ್ನ. ಅಲ್ಲಿ ಫಸ್ಟ್ ಹೋಗಿರೋಂತಹ ಗೇಮ್ ಆಡಬೇಕಂತ ಹೋದೆ, ಬಟ್ ಬಟ್ಟೆ ಚಂಡಿ ಇತ್ತು, ಫುಲ್ ಒದ್ದೆ ಆಗಿತ್ತು. ಬಟ್ ಒದ್ದೆ ಆಗಿರೋಂತಹ ಬಟ್ಟೆಗಳನ್ನ
ತೋರಿಸ್ಕೊಳ್ಳಲ್ಲ ಅಂತ ಹೇಳಿದರು. ಹಾಗಾಗಿ ಆ ಗೇಮ್ ಆಡೋಕ್ಕಾಗದೆ ಮತ್ತೆ ಮುಂದೆಗಡೆ ಹೋದ್ವಿ. ಹೋಗ್ತಾ ಹೋಗ್ತಾ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಮತ್ತೆ ಗೇಮ್ಸ್ಗಳನ್ನೆಲ್ಲ. ನೀವು ಯಾರಾದರೂ ಯಾವುದನ್ನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೋಡಿ ಮತ್ತೆ. ಸೊ ಗೇಮ್ಸ್ ಅಂತೂ ಎಲ್ಲ ಅಡ್ಡಿಯಾಗಿತ್ತು. ಇನ್ನು ನಾನು ಹೇಳ್ದಂಗೆ ಆಲ್ರೆಡಿ ಲಾಕರ್ ಬಗ್ಗೆ ಹೇಳಿದೆ, ಬಟ್ಟೆ ಎಲ್ಲ ಸಿಗುತ್ತೆ, ಊಟ ಎಲ್ಲ ಸಿಗುತ್ತೆ, ಯಾವುದೇ ಥರ ಕೊರತೆ ಅಂತಿರಲ್ಲ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಬಟ್ ಡ್ರೈ ಗೇಮ್ಸ್ ಬಂದು 7 ಗಂಟೆವರೆಗೆ ಇರುತ್ತೆ. ಬಟ್ ವಾಟರ್ ಗೇಮ್ಸ್ ಬಂದು 5 ಗಂಟೆಗೆ ಲಾಸ್ಟಾಗಿರುತ್ತೆ. ಸೊ ಏನೇ ಫನ್ ಮಾಡಬೇಕಿದ್ರು ವಾಟರ್ ಗೇಮ್ಸ್ ಆಡ್ಬೋದು. ನೀವು ಸ್ವಲ್ಪ ಹೊತ್ತು ಬೆಳಗ್ಗೆ ಬಿಸಿಲು ಬರೋ ತನಕ ಡ್ರೈ ಗೇಮ್ ಆಡಿ ಮತ್ತೆ ವಾಟರ್ ಗೇಮ್ ಆಡಿ 5 ಗಂಟೆ ಹೊತ್ತಿಗೆ ವಾಪಸ್ ಡ್ರೈ ಗೇಮಿಗೆ ಬರ್ಬೋದು. ಈಗ ನಾನು ಆಟ ಆಡೋಕೆ ಹೋಗ್ತಿದ್ದು ಇದು. ಸಣ್ಣ ಮಕ್ಕಳು ಕೂಡ ಹತ್ಬೋದು. ನನ್ನ ಪಕ್ಕದಲ್ಲಿ ಕೂಡ ಸಣ್ಣ ಹುಡುಗ ಹತ್ತಿದ್ದ. ಸಖತ್ತಾಗಿತ್ತು, ಮಸ್ತ್ ಮಜಾ ಮಾಡಿದೆ. ಯಾಕಂದರೆ ಅಲ್ಲಿ ಇಲ್ಲಿ ಶೂಟರ್ ಥರ ಎಲ್ಲ ಪ್ರಾಣಿಗಳಿಗೂ ನೀರು ಹಾಕ್ಕೊತ ಹೋದೆ. ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರಾಣಿಗೆ ಹೇಗೆ ನೀರು ಹಾಕ್ತಾ ಇದ್ದೀನಿ ಅಂತ. ಇದರೊಳಗೂ ಸಖತ್ ಫನ್ ಆಯಿತು, ಮಜಾ ಬಂತು. ಅಂದರೆ ನನ್ನ ಮಜಾನ ನಾನೇ ತೊಗೊಂಡೆ. ಯಾಕಂದರೆ ಫನ್ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಒತ್ತಾಯದಿಂದ ಬರೋವಂಥದ್ದಲ್ಲ, ನಾವು ಎಂಜಾಯ್ ಮಾಡುವಂಥದ್ರಿಂದ ಬರೋದು, ಮಾಡಬೇಕಾಗಿರೋದು. ಸೊ ಯಾವುದೇ ಒಂದು ಹಂತದೊಳಗೂ ನಿಮ್ಗೆ ಇಷ್ಟ ಆಗಲಿ ಇಷ್ಟ ಆಗದೆ ಇರಲಿ, ಆ ಟೈಮಲ್ಲಿ ಆಟ ಆಡಬೇಕು, ಫನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ನೀವು ಯಾವುದೇ ಕಾರಣಕ್ಕೂ ಈಗ ಈ ಗೇಮ್ಸ್ ಆಡೋಲ್ಲ ಅಂತ ಮಿಸ್ ಮಾಡ್ಕೋತೀರಾ ಅಂತಲೂ ಇಲ್ಲ. ಹಾಗೂ ಕೂಡ ಆಟ ಆಡದೆ ಇದ್ದರೂ ಬರ್ಬೋದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಆಲ್ರೆಡಿ ಹೇಳ್ದಂಗೆ ಈಗ ಆಫರ್ ನಡೀತಿದೆ, ಬೈ 3 get 2 ಫ್ರೀ ಅಂತ. ಸೊ 4500 ಏನಾದ್ರು ಪೇ ಮಾಡಿದ್ರೆ 5 ಮೆಂಬರ್ಸ್ ಹೋಗ್ಬೋದು. ಅದನ್ನು ಲೇಟರ್ ಆನ್ ನಾವು ಹಾಗೆ 5 ಜನ ಹೋಗಿದ್ವಿ. 100 ರುಪೀಸ್ನ ಪರ್ ಹೆಡ್ ಹಾಕ್ಕೊಂಡು ಹೋದ್ವಿ. ಮಸ್ತ್ ಮಜಾ ಮಾಡಿದ್ವಿ, ಸಖತ್ತಾಗಾಯಿತು. ಇನ್ನು ಸಣ್ಣ ಮಕ್ಕಳಿಗೆ ಇಷ್ಟು 1000 ರುಪೀಸ್ ಅಮೌಂಟ್ ಇದೆ. ಸೊ ದೊಡ್ಡವರಿಗೆ 1,500, ಹಾಗೆ ಸಣ್ಣ ಮಕ್ಕಳಿಗೆ 1,000. ಹಾಗೆ ಕಾರಿಂದ ಡಿಶಮ್ ಮಾಡ್ತಾರಲ್ಲ, ಆ ಥರ ಕಾರ್ ಕೂಡ ಇದೆ. ಅದಕ್ಕೆ 30 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಿ ಆಡಬೇಕಾಗಿರೋಂಥದ್ದು. ನೆಕ್ಸ್ಟ್ ನನಗೆ ಈ ಕುದುರೆ ಆಟ, ನಾನು ಬೆಳಗ್ಗಿಂದ ಹೇಳ್ತಾ ಇದ್ದೆ, ಮಗ ನನಗೆ ಕುದುರೆ ಆಟ ಆಡೋಕ್ಕೆ ಹೋಗಬೇಕು ಅಂತ. ಯಾಕಂದರೆ ಇದ್ರೊಳಗೆ ಒಳ್ಳೆ ಮೆಮೊರಿ ಇದೆ ನನಗೆ. ನಾನು ಸಣ್ಣೋಳಿರ್ಬೇಕಾದ್ರೆ ನಾನು ಬೆಂಗಳೂರಲ್ಲಿದ್ದೆ. ಆವಾಗ ಇದೇ ಥರ ಗೇಮ್ಸ್ ಇರುವಂಥದ್ದು ನಮ್ಮ ಶಾಲೆ ಹತ್ರ ಕರ್ಕೊಬರ್ತಾಯಿದ್ರು. 20 ರುಪೀಸಾ 30 ರುಪೀಸ್ ನನಗೇನು ನೆನಪಿಲ್ಲ. ಬಟ್ ಅಮ್ಮ ನನಗೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇರ್ತಿದ್ಲು. ಸೊ ಅದನ್ನು ಎಷ್ಟೋ ವರ್ಷ ಆದಮೇಲೆ ನೋಡಿದ್ದೆ. ಹಾಗಾಗಿ ನನಗೆ ಆಟ ಆಡಬೇಕಂತ ಇತ್ತು. ಅದರೊಳಗೂ ಸಾಂಗ್ಗಳಂತೂ ಸಖತ್. ಸಣ್ಣ ಮಕ್ಕಳೆಲ್ಲ ನೋಡಬೇಕಾದ್ರೆ ಹೇಗೆ ಕಾರ್ಟೂನಲ್ಲಿ ನಾವು ಸಾಂಗ್ಸ್ ಕೇಳ್ತೀವಲ್ಲ, ಆ ಥರ ಸಾಂಗ್ಸ್ ಇತ್ತು, ಸಖತ್ತಾಗಿತ್ತು. ಇಲ್ಲಂತೂ ಏಜ್ ಲಿಮಿಟೇ ಇಲ್ಲ, ಆಂಟಿರು ಅಂಕಲು ಎಲ್ಲರೂ ಆಟ ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಸೊ ಬಂದರೆ ಈ ಗೇಮ್ನು ಕೂಡ ತಪ್ಪದೆ ಮಿಸ್ ಮಾಡಿ. ಅಂದರೆ ಕೆಲವೊಬ್ಬರಿಗೆ ಕ್ರೇಜಿ ಅನಿಸ್ದೇ ಇರಬಹುದು, ಆದರೆ ನನಗಂತೂ ಸಖತ್ ಕ್ರೇಜಿಯೆಸ್ಟ್ ಆಗಿತ್ತು. ಯಾಕಂದರೆ ನಾನು ಆ ಗೇಮ್ನ ತುಂಬ ಖುಷಿಯಿಂದ ಇದ್ದೀನಿ. ಹಾಗಾಗಿ ಇನ್ನು ಮಧ್ಯಾಹ್ನ ಹೋಗ್ತಿರೋಂತಹ ಆಟದ ಏರಿಯಾದ ಹತ್ರನೇ ಮತ್ತೆ ಹೋಗ್ತಾ ಇದ್ದಾನೆ. ನನಗೆ ರೈಲು ಬಂಡಿ ಹಾಗೆ ಟೋರ ಆಟ ಆಡಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಬಟ್ ರೈಲಲ್ಲಿ ಆಲ್ರೆಡಿ ತುಂಬ ಜನ ನಿಂತಿದ್ರು. ತುಂಬ ಜನ ಅಂದರೆ ಟೂ ಟ್ರಿಪ್ಸ್ ಕಂಪ್ಲೀಟ್ ಆಗ್ತಿತ್ತೇನೋ ಅಷ್ಟು ಜನ ನಿಂತಿದ್ರು. ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಇನ್ನು ಟೋರದಲ್ಲಿ ಆಲ್ರೆಡಿ ಮುಚ್ಚಿಬಿಟ್ಟಿದ್ರೇನೋ ಗೊತ್ತಿಲ್ಲ, ಜನನೇ ಇರಲಿಲ್ಲ. ಹಾಗಾಗಿ ಮತ್ತೆ ಆಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಸಿಕ್ಕಿದೆ ನಂಗೆ ಈ ಆಟನ ಮಿಸ್ ಮಾಡಬಾರ್ದು ಅಂತ ಮತ್ತೆ ಹತ್ತಿದೆ. ಬೆಳಗ್ಗೆ ನಾನು ಹೇಳಿರುವಂತಹ ಆಟನೇ ಆ ಕಡೆ ನಿಮಗೆ ಕಾಣಿಸಿರುವಂತಹ ಜೋಕಾಲಿ. ಇನ್ನು ಈ ಆಟ ಸ್ಟಾರ್ಟ್ ಆಯ್ತಲ್ಲ, ಸಿಕ್ಕಿದ್ದು ಯಾವುದಮ್ಮ ಹತ್ಬಿಡಬೇಕು, ಏನಂದ್ರೆ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳ್ತೀವಲ್ಲ, ಹಾಗೆ ಸಿಕ್ಕಿರೋಂತಹ ಒಂದು 5-10 ನಿಮಿಷದೊಳಗೆ ಈ ಆಟನ ಆಡ್ಕೊಬಂದೆ. ಇದೂ ಚೆನ್ನಾಗಿತ್ತು. ಟೋರ ಫೀಲೇ ಬಂತು. ಯಾಕಂದರೆ ಟೋರದಲ್ಲಿ ನಮ್ಮ ಫೇಟ್ ಇನ್ನೊಬ್ರಿಗೆ ಆಗುತ್ತೆ. ಬಟ್ ಇದರೊಳಗೆ ವೆಯ್ಟ್ ಅಂತ ಆಗಲ್ಲ, ಬಟ್ ಚೆನ್ನಾಗಿತ್ತು. ಆಮೇಲೆ ಸೈಕ್ಲಿಂಗ್ ಅಂತ ಇದೆ, ನಾವೇ ಸೈಕಲ್ ಹೊಡ್ಕೊಂಡು ಹೋಗೋದು, ಅದು ಕೂಡ ಆಟ ಆಡಿದೆ. ಆಮೇಲೆ ಮತ್ತೊಂದು ಟೋರ ಪಕ್ಕಕ್ಕೆ ಇತ್ತು, ಆ ಗೇಮ್ನು ಕೂಡ ಆಟ ಆಡಿದೆ. ಬಟ್ ಅದು ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದ್ಯಾಟ್. ಇನ್ನು ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್. ಹಾಗೆ ಲಾಸ್ಟಿಗೆ ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ತುಂಬ ಮಳೆ ಬಂತು, ಅದ್ರ ಸಲುವಾಗಿ ಗೇಮ್ ಮಾಡಬೇಕಂತ ಇತ್ತು. ಬಟ್ 6 ಗಂಟೆ ಆಗಿಬಿಡ್ತು, ಸಿಕ್ಕಾಪಟ್ಟೆ ಮಳೆ ಬಂತು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಟೇಕ್ ಕೇರ್.